ಆರ್ಸಿಬಿ ಸ್ಟೇಡಿಯಂನವರು ಸರ್ಕಾರದ ಅನುಮತಿ ಪಡೆದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಒಂದೇ ಕಾರ್ಯಕ್ರಮ ಸಾಕಾಗಿತ್ತು. ಎರಡನೇ ಕಾರ್ಯಕ್ರಮ ಅವಶ್ಯಕತೆ ಇರಲಿಲ್ಲ. ಆದರೂ ಸ್ಟೇಡಿಯಂನವರು ಕಾರ್ಯಕ್ರಮ ಮಾಡಿದ್ದಾರೆ. ಆರ್ಸಿಬಿ ಟೀಮ್ ನಡೆಸುವವರು ಹಾಗೂ ಸ್ಟೇಡಿಯಂನವರೇ ಇದಕ್ಕೆ ನೇರ ಹೊಣೆಗಾರರು ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಇಂದು ಮಾಧ್ಯಮದ ಜೊತೆ ಮಾತನಾಡಿದರು. ಪೊಲೀಸರ ಅನುಮತಿ ಇಲ್ಲದೆ ಕಾರ್ಯಕ್ರಮ ಮಾಡಿದ್ದಾರೆ. ಇದೊಂದು ದುರ್ದೈವದ ಸಂಗತಿ ಎಂದಿದ್ದಾರೆ. ಸಚಿವ ಸಂಪುಟದಲ್ಲಿ ಚರ್ಚಿಸಿದ ಬಳಿಕವೇ ಅಮಾನತು ನಿರ್ಧಾರ ಕೈಗೊಳ್ಳಲಾಗಿದೆ. ಆ 35,000 ಸಾಮರ್ಥ್ಯ ಇರೋ ಮೈದಾನದಲ್ಲಿ 3 ಲಕ್ಷ ಜನ ಯಾಕೆ ಬೇಕು? ಫ್ರಾಂಚೈಸಿನವರು ಉಚಿತ ಪ್ರವೇಶ ಅಂತ ಯಾಕೆ ಈ ರೀತಿ ಮಾಡಿದ್ರು? ನೇರವಾಗಿ ಅವರದ್ದೇ ಹೊಣೆಗಾರಿಕೆ. ಆದರೂ ರಾಜ್ಯ ಇಂಟೆಲಿಜೆನ್ಸ್ ಇಲಾಖೆಯಲ್ಲಿ ಲೋಪ ಆಗಿರೋದನ್ನ ನಾನು ಒಪ್ತೀನಿ ಎಂದಿದ್ದಾರೆ. ಈಗ ಒಂದು RCB ಅವರೇನೋ ಕಪ್ ಗೆದ್ದರು ಅಂತೇಳಿ ಒಂದು ವಿಧಾನಸೌಧ ಮುಂದೆ ಒಂದು ಸನ್ಮಾನ ಮಾಡಿದರು. ಅದೇ ದಿನ ಎರಡನೇದು ಕಾರ್ಯಕ್ರಮ ಸ್ಟೇಡಿಯಮ್ಮಲ್ಲಿ ಅವಶ್ಯಕತೆ ಇರಲಿಲ್ಲ. ಅವರು ಪರ್ಮಿಷನ್ನು ತೊಗೊಂಡಿರಲಿಲ್ಲ ಸ್ಟೇಡಿಯಂ ಅವರು. ಆಮೇಲೆ RCB ಟೀಮ್ ಯಾರೋ ಫ್ರಾಂಚೈಸಿ ತೊಗೊಂಡಿದ್ದಾರಲ್ಲ ಅವರು ಆ ಕಾರ್ಯಕ್ರಮ ಮಾಡಿದ್ದಾರೆ. ಪರ್ಮಿಷನ್ ತೊಗೊಳ್ದೆ ಮಾಡಿರ್ತಕ್ಕಂಥದ್ದು ತಪ್ಪು. ಅದಕ್ಕೆ ನೆನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಚರ್ಚೆ ಆಗಿ ಪರ್ಮಿಷನ್ ಇಲ್ಲದೆ ಅಲ್ಲಿ ಫಂಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನೆನ್ನೆ ಪೊಲೀಸವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಯಾರು ದಯಾನಂದ್ ಅವರನ್ನ ಅಮಾನತ್ ಮಾಡಿರ್ತಕ್ಕಂಥದ್ದೇ ಸ್ಟ್ಯಾಂಡ್ ವಿತ್ ದಯಾನಂದ್ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಸ್ಟಾರ್ಟ್ ಆಗಿದೆ. ಬೆಂಗಳೂರಲ್ಲಿ ಕ್ರಿಟಿಸೈಸ್ ಆಗ್ತಾ ಇದೆ ಸರ್ ಆಕ್ಷನ್ ಏನಂತ? ಅಲ್ಲ, ಗೌರ್ಮೆಂಟ್ ಕ್ರಿಟಿಸೈಸ್ ಮಾಡಿದ್ದಕ್ಕೆ, ಸಸ್ಪೆಂಡ್ ಮಾಡಿದ್ದಕ್ಕೆ ಗೌರ್ಮೆಂಟ್ ಮತ್ತು ಯಾರು ಜವಾಬ್ದಾರಿ? ಯಾರು ಲಾ ಆ್ಯಂಡ್ ಆರ್ಡರ್ ಯಾರು ಮೇಂಟೈನ್ ಮಾಡಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಟಿಸೈಸ್ ಮಾಡ್ತಾರೆ. ಅದೇನು ಹಿಂದೆನೂ ಇರಲ್ಲ ಮುಂದೆನೂ ಇರಲ್ಲ. ಈಗ ನೆನ್ನೆ ಪರ್ಮಿಷನ್ ಇತ್ತಾ ಆ ಸ್ಟೇಡಿಯಮಲ್ಲಿ ಸನ್ಮಾನ ಮಾಡೋದಕ್ಕೆ? ಪರ್ಮಿಷನ್ ಯಾರು ಕೊಡಬೇಕು? ನಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿತ್ತು? ಅಲ್ಲಿರ್ತಕ್ಕಂಥ ಕೆಪಾಸಿಟಿ 35,000 ಜನ ಅಷ್ಟೇ. 2-3 ಲಕ್ಷ ಜನ ಸೇರಿದ್ದಾರೆ. ಆಮೇಲೆ ಆ ಫ್ರಾಂಚೈಸೀಸ್ ತೊಗೊಂಡಿದ್ದಾರಲ್ಲ ಅವರು ಪ್ರವೇಶ ಉಚಿತ ಅಂತ ಬೇರೆ ಪಬ್ಲಿಸಿಟಿ ಕೊಡ್ತಾರೆ. ಪ್ರವೇಶ ಉಚಿತ, ಲಿಮಿಟೆಡ್ ಸೀಟ್ಸ್ ಅಂತ ಕೊಡ್ತಾರೆ. ಅವ್ರದ್ದೆಲ್ಲ ತಪ್ಪಿದೆ ತಾನೆ. ಸ್ಟೇಡಿಯಂ ಅವರು, ಕ್ರಿಕೆಟ್ ಅಸೋಸಿಯೇಷನ್ ಅವರು ಪರ್ಮಿಷನ್ ಇಲ್ಲದೆ ಆ ರೀತಿ ಮಾಡ್ಬೋದಾ? ಈಗ ಒಂದು ನಿಮಿಷ, ಈಗ ಒಂದು ಸ್ಟೇಡಿಯಮ್ಮು ಒಂದು 50-60 ವರ್ಷದಿಂದ ಇರ್ತಕ್ಕಂಥ ಒಂದು ಸಂಸ್ಥೆ. ಪರ್ಮಿಷನ್ ತೊಗೊಂಡು ಮಾಡಬೇಕೋ ಬೇಡವೋ? ಆ ಫ್ರಾಂಚೈಸೀಸ್ ತೊಗೊಂಡಿರೋರು ಪರ್ಮಿಷನ್ ತೊಗೊಳ್ಬೇಕೋ ಬೇಡವೋ? ಆಮೇಲೆ ಎಲ್ಲರೂ ಪ್ರವೇಶ ಉಚಿತ ಅಂತ ಯಾಕೆ ಹೇಳಿದ್ರು ಇವರು? ಭಾಸ್ಕರ್ ಅವರು ಇದೊಂದು ಕರಾಳ ದಿನ ಅಂತ ಹೇಳಿ. ಈಗ ಕರಾಳ ದಿನನೇ ಒಪ್ಕೊಳ್ತೀನಿ ನಾನು. ಯಾಕಂದರೆ 11 ಜನ ಇವತ್ತು ತೀರೋದ್ರಲ್ಲ, ಮತ್ತು ನಾವು ವಾಪಸ್ ಓಡ್ಸೋಕ್ಕಾಗುತ್ತಾ? ಪಾಪ ಕುಟುಂಬಗಳಿಗೆ ಪಾಪ ಚಿಕ್ಕ ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥ ದುಃಖ ಇದ್ದೇ ಇರುತ್ತೆ ಅಲ್ವಾ? ಆ ಮಕ್ಕಳನ್ನು ನಾವು ಮತ್ತೆ ವಾಪಸ್ಸು ತರೋಕ್ಕಾಗತ್ತಾ ಅಲ್ವಾ? ಸರ್, ಇಷ್ಟು ಜನ ಸೇರ್ತಾರೆ ಅನ್ನೋದು ಗೊತ್ತಿರಲಿಲ್ವಾ ಸರ್ಕಾರಕ್ಕೆ ಅಥವಾ ಏನು? ಈಗ ಇಂಟೆಲಿಜೆನ್ಸ್ ಏನಕ್ಕಪ್ಪ ಇರೋದು? ಎಷ್ಟು ಜನ ಸೇರ್ತಾರೆ ಏನು ಎತ್ತ ಅಂತ? ಇಂಟೆಲಿಜೆನ್ಸ್ ಎಲ್ಲ ಅದೇ ಫೇಲ್ ಆಗಿದೆ ಅಂತ ಇಂಟೆಲಿಜೆನ್ಸ್ ಅದಕ್ಕೇನೆ ತಗೊಂಡಿರೋದು, ಕ್ರಮ ತಗೊಂಡಿರೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.